ಸ್ವಾಗತ ಗಾಂಧಿನಗರದ ಸುದ್ದಿಯ ವೀಕ್ಷಕರಿಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, ಹಿಂದೆ ಒಂದು ವಾಡಿಕೆ ಇತ್ತು. ಅದು ನಮ್ಮ ಕರ್ನಾಟಕದಲ್ಲಿ ಕನ್ನಡ ಚಿತ್ರಗಳು ಬಿಡುಗಡೆ ಆಗಬೇಕಾದ್ರೆ, ಅಂದರೆ ನಮ್ಮ ಚಿತ್ರಗಳಿಗೆ ಯಥೇಚ್ಛವಾಗಿ ಹಿಂದೆ ತೊಂದರೆ ಆಗ್ತಾ ಇತ್ತು ಚಿತ್ರಮಂದಿರಗಳಲ್ಲಿ. ಏನಪ್ಪ ವಿಷಯ ಅಂದರೆ, ಕನ್ನಡ ಚಿತ್ರಗಳು ಬಿಡುಗಡೆ ಆಗಬೇಕಾದ್ರೆ ತಮಿಳು ಭಾಷೆಯ ಚಿತ್ರಗಳಾಗಿರ್ಬೋದು, ತೆಲುಗು ಭಾಷೆಯ ಚಿತ್ರಗಳಾಗಿರ್ಬೋದು, ಹಿಂದಿ ಭಾಷೆಯ ಚಿತ್ರಗಳಾಗಿರ್ಬೋದು, ಒಂದು ಸುಮಾರು ವಾರಗಳ ಆದ ನಂತರ ಬಿಡುಗಡೆ ಆಗಬೇಕಂತ ಒಂದು ವಾಡಿಕೆ ಇತ್ತು. ಅದು ಅಣ್ಣವರಿದ್ದಾಗ ಅದು ಒಂದು ಹೋರಾಟ ಮಾಡಿ ಅದು ಹೀಗೆ ಇರಬೇಕು ಅಂತ ಒಂದಿತ್ತು. ಯಾಕೆ ಅಂದರೆ, ಆ ಸಮಯದಲ್ಲಿ ಏಕಕಾಲಕ್ಕೆ ಸಿನಿಮಾಗಳನ್ನ ಬಿಡುಗಡೆ ಮಾಡ್ತಾಯಿದ್ರು. ತಮಿಳು, ತೆಲುಗು, ಹಿಂದಿ, ಮಲಯಾಳಿ, ಅದ್ರ ಜೊತೆಗೆ ನಮ್ಮ ಕನ್ನಡ ಚಿತ್ರಗಳು ಈಗಲೂ ಹಾಗೇ ಇದೆ, ಇಲ್ಲ ಅಂತಂದಲ್ಲ. ಆದರೆ ಆಗ ಒಂದು ಕಂಡೀಷನ್ ಹಾಕಬೇಕಾಯಿತು. ಯಾಕಂದರೆ ನಮ್ಮ ಕನ್ನಡ ಚಿತ್ರಗಳಿಗೆ ಗಳಿಕೆಯಲ್ಲಿ ತೊಂದರೆ ಆಗುತ್ತೆ, ನಿರ್ಮಾಪಕನಿಗೆ ತೊಂದರೆ ಆಗುತ್ತೆ ಅಂತ ಅಣ್ಣವರು ಹೋರಾಟ ಮಾಡಿದ್ರು. ಅದೇ ಥರನೇ ಈಗ ಹೇಗಾಗಿದೆ ಅಂದರೆ, ಮೊನ್ನೆ ಸ್ನೇಹಿತರೆ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಪ್ರದರ್ಶಕರ ಸಂಘ, ವಿತರಕರ ಸಂಘ ಹಾಗೂ ಬೇರೆ ಭಾಷೆಯ ವಿತರಕ ಸಂಘಗಳು, ಪ್ರದರ್ಶಕ ಸಂಘಗಳು ಸೇರಿ ಮೊನ್ನೆ ಹೈದರಾಬಾದಲ್ಲಿ ಹೋದ ತಿಂಗಳು ಮಾರ್ಚ್ ತಿಂಗಳಲ್ಲಿ ಒಂದು ಸಭೆಯನ್ನು ಮಾಡಿದ್ದಾರೆ. ಈಗ ಏನಾಗಿದೆ ಅಂದರೆ, ಫ್ಯಾನ್ ಇಂಡಿಯಾ ಅಂತ ಹೇಳಿ ಏಕಕಾಲದಲ್ಲಿ ಸಿನಿಮಾಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಕನ್ನಡ ಚಿತ್ರಗಳಾಗಿರ್ಬೋದು, ಹೊರಗಡೆ ಹೋಗೋದಕ್ಕೆ ನಮ್ಮ ಕನ್ನಡ ಚಿತ್ರಗಳಿಗೆ ತೊಂದರೆ ಆಗ್ತಾ ಇತ್ತು. ಆದರೆ ಈಗ ಏಕಕಾಲದಲ್ಲಿ ಎಲ್ಲ ಇಡೀ ಭಾರತ ದೇಶದಾದ್ಯಂತ, ಪ್ರಪಂಚಾದ್ಯಂತ ನಮ್ಮ ಚಿತ್ರಗಳನ್ನ ಬಿಡುಗಡೆ ಮಾಡ್ಬೋದು. ಅದರಿಂದ ಏನಾಗಿದೆ ಅಂದರೆ, ಈಗ ಒಂದು ಸ್ವಲ್ಪ ಕನ್ನಡ ಚಿತ್ರರಂಗವನ್ನು ತಿರುಗಿ ನೋಡುವಂಥ ಪರಿಸ್ಥಿತಿ ಬೇರೆ ಭಾಷೆಯವರಿಗೆ ಉದ್ಭವ ಆಗಿದೆ. ಅದರಿಂದ ಮೊನ್ನೆ ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಮಾಡಿದ್ದಾರೆ. ಏನಪ್ಪ ಅಂದರೆ, ಹಿಂದೆ ನಾನು ಹೇಳಿದ್ನಲ್ಲ, ಅಣ್ಣವರಿದ್ದಾಗ ಹೋರಾಟ ಮಾಡಿದರು. ಸಿನಿಮಾ ಬಿಡುಗಡೆ ಆದಮೇಲೆ ಕರ್ನಾಟಕದಲ್ಲಿ 7 ವಾರ ಆದಮೇಲೆ ಸಿನಿಮಾ ಬರಬೇಕು ಅಂತ. ಅದೇ ಥರನೇ ಪ್ರದರ್ಶಕರು, ವಿತರಕರು ಸೇರಿ 7 ರಾಜ್ಯಗಳಲ್ಲಿ 7 ವಾರ ಆದಮೇಲೆ ಸಿನಿಮಾ ಬಿಡುಗಡೆ ಆಗಬೇಕು. ಈಗ ಉದಾಹರಣೆ, ನಮ್ಮ ಕರ್ನಾಟಕದಲ್ಲಿ ಒಂದು ಸಿನಿಮಾ, ನಮ್ಮ ಸಿನಿಮಾ ಯಾವುದೋ ಒಂದು KD ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂತ ಇಟ್ಕೊಳ್ಳಿ. ಈ ಸಿನಿಮಾ ಬಿಡುಗಡೆ ಆಗಬೇಕಾದ್ರೆ ಬೇರೆ ಭಾಷೆಯ ಹೊಸ ಚಿತ್ರಗಳು ಯಾವುದು ಬಿಡುಗಡೆ ಆಗಬಾರ್ದು. ಅಂದರೆ ಇದು ನಾನು ಇನ್ನೂ ಪ್ರೋಸೆಸ್ ಆಗಿಲ್ಲ, ಪ್ರಸ್ತಾವನೆಯಲ್ಲಿದೆ ಈ ಚರ್ಚೆ. ನಾನು ಉದಾಹರಣೆ ಹೇಳ್ತಾ ಇರೋದು, ಬೇರೆ ಸಿನಿಮಾಗಳು ಬಿಡುಗಡೆ ಆಗಬಾರ್ದು. 7 ವಾರ ಅಂದರೆ KD ಅಂತ ಸಿನಿಮಾ ಬಿಡುಗಡೆಯಾಗಿ 7 ವಾರ ಆದಮೇಲೆ ನಮ್ಮ ರಾಜ್ಯದಲ್ಲಿ ಆ ಹೊಸ ಸಿನಿಮಾಗಳು ಇಲ್ಲಿ ಬಿಡುಗಡೆ ಆಗಬೇಕು ಅಂತ ಒಂದು ಚರ್ಚೆ ನಡೆದಿದೆ. ಅಂದರೆ OTT ಪ್ಲ್ಯಾಟ್ಫಾರ್ಮಲ್ಲೂ ಹಾಗೆ. ಈಗ ನೋಡಿ, ಸಿನಿಮಾಗಳನ್ನ ಈಗ ಬಿಡುಗಡೆ ಮಾಡ್ತೀವಿ, ಇನ್ನೊಂದು ವಾರಕ್ಕೆ ಸಿನಿಮಾ ಆಲ್ರೆಡಿ TVಗಳಲ್ಲಿ ಬರ್ತಾ ಇರುತ್ತೆ OTT ಪ್ಲ್ಯಾಟ್ಫಾರ್ಮಲ್ಲಿ. ಅದು ಕೂಡ ಬಂದಾಗಬೇಕು ಅಂತ, 7 ವಾರ ಆದಮೇಲೆ ಬಿಡುಗಡೆ ಆಗಬೇಕು ಅಂತ. ಯಾಕೆಂದರೆ OTT ಪ್ಲ್ಯಾಟ್ಫಾರ್ಮಲ್ಲಿ ಸಿನಿಮಾ ಸಿಗಲಿಲ್ಲ, ಆಮೇಲೆ 7 ವಾರ ಆದಮೇಲೆ ಆ ಸಿನಿಮಾಗಳು ಬರ್ತಾ ಇದೆ ಅಂದಾಗ, ಆ 7 ವಾರ ಸಮಯ ನಮ್ಮ ಚಿತ್ರಗಳಿಗೆ, ಆ ರಾಜ್ಯದ ಚಿತ್ರಗಳಿಗೆ ಒಂದು ಸ್ವಲ್ಪ ಕಲೆಕ್ಷನ್ ಬರುತ್ತೆ, ರಿಪೋರ್ಟ್ ಬರುತ್ತೆ. ಈಗ ಏನಾಗಿದೆ ಅಂದರೆ, ಇವತ್ತು ಸಿನಿಮಾ ರಿಲೀಸ್ ಆದರೆ ನಾಳೆ ನೋಡೋಕ್ಕೆ ಜನ ಇರೋದಲ್ಲ, ಆ ಪರಿಸ್ಥಿತಿ ಆಗಿದೆ. ಯಾಕಂದರೆ ಅಷ್ಟು ಸಿನಿಮಾಗಳು ಬರ್ತಾ ಇದೆ. ಇವಾಗ ಏನಾಗುತ್ತೆ ಅಂದರೆ, ಒಂದು ಫ್ಯಾಮಿಲಿ ಒಂದು ಸಿನಿಮಾ ನೋಡಬೇಕಂದ್ರೆ, ಯಾವ ಸಿನಿಮಾ, ಒಂದು ಸಿನಿಮಾ ನಮ್ಮ KD ಸಿನಿಮಾ ರಿಲೀಸ್ ಆಗಿದೆ, ಆ ಸಿನಿಮಾ ನೋಡ್ತಾರೆ, ಎಲ್ಲ ಭಾಷೆಯಲ್ಲೂ ನೋಡ್ತಾರೆ. ಅದರಿಂದ ಈಗ ಅವರು ಚರ್ಚೆ ಮಾಡಿ ಇದನ್ನು, ಅಂದರೆ ಪ್ರಸ್ತಾವನೆ ಇಟ್ಟು ಮಾತಾಡಿದ್ದಾರೆ, ಸಭೆ ಸೇರಿದ್ದಾರೆ, ಅಲ್ಲಿಗೆ ಮಾತು ನಿಂತಿದೆ. ಅಂದರೆ 7 ವಾರ ಆದಮೇಲೆ ಬರೋದಕ್ಕೆ ಚರ್ಚೆ ಆಗಿದೆ ಬೇರೆ ಭಾಷೆಯ ಚಿತ್ರಗಳು. ಆದರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ, ಮೊನ್ನೆ ಏಪ್ರಿಲ್ 19ನೇ ತಾರೀಕು ಈ ಪ್ರದರ್ಶಕರು, ವಿತರಕರು ಮಾಡಿದ ಸಭೆಯನ್ನು ನಿರ್ಮಾಪಕರಿದ್ದಾರಲ್ವ, ಅವರು ಎಲ್ಲ ಭಾಷೆಯ ನಿರ್ಮಾಪಕರು ಹೈದರಾಬಾದಲ್ಲಿ ಮೊನ್ನೆ ಏಪ್ರಿಲ್ 19ರಂದು ಒಂದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ರಾತ್ರೋರಾತ್ರಿ ವಿತರಕರ ಸಂಘ, ಪ್ರದರ್ಶಕರ ಸಂಘ ನಿರ್ಧಾರ ತಗೊಂಡಿದೆ. ಆ ನಿರ್ಧಾರ ತಗೊಂಡಿರೋದು ತಪ್ಪು, ಅದನ್ನು ಚರ್ಚೆ ಮಾಡಬೇಕಾಯಿತು ನಮ್ಮಗಳ ಜೊತೆ ಅಂತ ಇವರು ನಿರ್ಮಾಪಕರ ಸಂಘದವರು ಒಂದು ಚರ್ಚೆ ಮಾಡಿದ್ದಾರೆ ಹೈದರಾಬಾದಲ್ಲಿ. ಆ ನಿರ್ಮಾಪಕರ ಸಂಘದಲ್ಲಿ ಎಲ್ಲ ರಾಜ್ಯಗಳ ನಿರ್ಮಾಪಕರ ಸಂಘಗಳಿದೆ ಅಲ್ಲಿ. ಅಂದರೆ ತಮಿಳು, ತೆಲುಗು, ಮಲಯಾಳಿ ಚಿತ್ರದ ನಿರ್ಮಾಪಕರ ಸಂಘಗಳು ಹೈದರಾಬಾದ್ ಸಭೆಯಲ್ಲಿ ಭಾಗವಹಿಸಿದೆ. ಆದರೆ ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಸಂಘ ಭಾಗವಹಿಸಿಲ್ಲ. ಅಂದರೆ ನಮ್ಮ ನಿರ್ಮಾಪಕರ ಸಂಘಕ್ಕೆ ಮಾಹಿತಿನೇ ಕೊಟ್ಟಿಲ್ಲ. ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರು MG ರಾಮಮೂರ್ತಿ ಸರ್ ಹೇಳ್ತಾ ಇದ್ರು, ಮಾಹಿತಿನೇ ಕೊಟ್ಟಿಲ್ವಂತೆ, ಈ ಥರ ಒಂದು ಸಭೆ ಇದೆ, ನಾವು ಮಾಡ್ತಾ ಇದ್ದೀವಿ ಅಂತ. ಅಂದರೆ ಇಡೀ ದೇಶದಲ್ಲಿ ಎಲ್ಲ ಭಾಷೆಯ ಚಿತ್ರಗಳಿಗೆ ಒಂದು ಹೆಸರು ತಂದು ಕೊಡುತ್ತೆ ಅಂದರೆ, ಕಲೆಕ್ಷನ್ ತಂದು ಕೊಡುತ್ತೆ ಅಂದರೆ ಅದು ಕರ್ನಾಟಕ. ಬೇರೆ ಭಾಷೆಯ ಚಿತ್ರಗಳಿಗೆ ಕನ್ನಡ ಚಿತ್ರರಂಗ, ಕರ್ನಾಟಕ ಒಂದು ಗಣಿ ಇದ್ದಾಗೆ ಹೆಸರು ತಂದು ಕೊಡುತ್ತೆ, ಹಣನೂ ತಂದು ಕೊಡುತ್ತೆ. ಅಂಥದ್ರಲ್ಲಿ ನಮ್ಮ ನಿರ್ಮಾಪಕ ಸಂಘವನ್ನೇ ಕಡೆಗಣಿಸಿದ್ರೆ ಹೇಗೆ? ತಪ್ಪಲ್ವಾ? ಅದರಿಂದ ಮೊನ್ನೆ ನಮ್ಮ ರಾಮಮೂರ್ತಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ನಿರ್ಮಾಪಕ ಸಂಘನೂ ಕೂಡ ಸಭೆಗೆ ಆಹ್ವಾನ ಮಾಡಬೇಕಾಯಿತು. ಯಾಕಂದರೆ ಬೇರೆ ರಾಜ್ಯದ 3 ರಾಜ್ಯಗಳ ನಿರ್ಮಾಪಕರ ಸಂಘ ಅಲ್ಲಿದೆ ಅಂದರೆ, ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕ ಸಂಘ ಕೂಡ ಇರಬೇಕಲ್ವಾ? ಅಂದರೆ ನಾವು ಲೆಕ್ಕಕ್ಕಿಲ್ವ ನಿರ್ಮಾಪಕರ ಸಂಘ?
ಯಾಕೆ ನೀವು ಕರೀಲಿಲ್ಲ? ಅದು ಯಾರಿಗಾದರೂ ಅದು ಮಲಧೋರಣೆ ತಾನೆ. ಹಾಗೇನಾರ ನಾವೇನಾರ ಮನಸ್ಸು ಮಾಡಿದ್ರೆ ಯಾವ ಸಿನಿಮಾಗಳು ರಿಲೀಸ್ ಆಗಲ್ಲ ಕರ್ನಾಟಕದಲ್ಲಿ, ನಮ್ಮ ನಿರ್ಮಾಪಕರ ಸಂಘ ಯೋಚನೆ ಮಾಡಿದ್ರೆ. ಅದರಿಂದ ನಮ್ಮ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಹೇಳಿದರೆ, ಇಲ್ಲ ನಾವು ಪತ್ರ ಬರೆದು ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ಬಿಟ್ಟು ಈಗ 10ನೇ ತಾರೀಕು, ಬರೋ 10ನೇ ತಾರೀಕು ಸಭೆಯನ್ನು ನಮ್ಮ ನಿರ್ಮಾಪಕರ ಸಂಘದಲ್ಲಿ ಆಯೋಜಿಸಿದರೆ, ಆಗ ಆ ಸಭೆಯಲ್ಲಿ ಏನು ನಿರ್ಣಯ ಕೈಗೊಳ್ತಾರೆ, ಯಾಕೆಂದರೆ ಅವರು ನಮ್ಮನ್ನು ಕರೆದಿರೋದಕ್ಕೆ ಕಾರಣ ಏನು, ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿ ಅಷ್ಟೊತ್ತಿಗೆ ಅವ್ರಿಗೊಂದು ವಿಷಯ ಹೋಗಿರುತ್ತೆ, ಎಲ್ಲರೂ ಕೂತ್ಕೊಂಡು ಇದನ್ನು ಚರ್ಚೆ ಮಾಡಿ ಬಗೆಹರಿಸ್ಕೋಬೇಕು. ಯಾಕಂದರೆ ಇದೆಲ್ಲ ಒಗ್ಗೂಡ್ತವೆ. ಯಾಕಂದರೆ ನಮ್ಮ ಕರ್ನಾಟಕದಲ್ಲಿ ಇಂಥ ಭಾಷೆಯ ಸಿನಿಮಾಗಳು ಬರೋಲ್ಲ ಅನ್ನೋ ಹಾಗಿಲ್ಲ. ಎಲ್ಲ ಭಾಷೆಯ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ, ಹೆಸರು ತಂದು ಕೊಡುತ್ತೆ, ಹಣನೂ ಕೂಡ ತಂದು ಕೊಡುತ್ತೆ ಅಲ್ವಾ. ಅದರಿಂದ ದಯವಿಟ್ಟು ಬೇರೆ ಭಾಷೆಯ ನಿರ್ಮಾಪಕಗಳಾಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ನಮ್ಮ ಕನ್ನಡ ಚಿತ್ರರಂಗವನ್ನು ಕಡೆಗಣಿಸಬೇಡಿ. ಕಡೆಗಣಿಸಿದ್ರೆ ನಿಮಗೇನೆ ಅದು ತಿರುಗೇಟು ನೀಡುವಂಥ ಶಕ್ತಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಜನತೆಗೆ, ಕನ್ನಡ ಚಿತ್ರರಂಗಕ್ಕಿದೆ. ದಯವಿಟ್ಟು ಇನ್ನೊಮ್ಮೆ ಬೇರೆ ರಾಜ್ಯದ ಚಿತ್ರರಂಗದ ಸಂಘಗಳಿಗೆ ಕನ್ನಡ ಚಿತ್ರರಂಗವನ್ನು, ಕನ್ನಡ ಚಿತ್ರರಂಗದಲ್ಲಿ ಒಳಗಡೆ ಇರ್ತಕ್ಕಂಥ ನಿರ್ಮಾಪಕರ ಸಂಘ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಕಲಾವಿದರ ಸಂಘ ಆಗಿರ್ಬೋದು, ಇದ್ಯಾವುದನ್ನು ನೀವು ಕಡೆಗಣಿಸಬೇಡಿ. ಕಡೆಗಣಿಸಿದ್ರೆ ನಿಮಗೇನೆ ತೊಂದರೆ ಆಗುತ್ತೆ. ನಮ್ಮ ದಕ್ಷಿಣ ಭಾರತದಲ್ಲಿ 4 ರಾಜ್ಯಗಳು ಭಾಳ ಇಂಪಾರ್ಟೆಂಟ್. ಇವತ್ತು ಒಂದು ಚಿತ್ರಗಳ ಒಂದು ಕಂಟೆಂಟ್ಗಳಾಗಿರ್ಬೋದು, ಒಂದು ಉತ್ತಮ ಚಿತ್ರಗಳು ಬರ್ತಾ ಇದ್ದಾವೆ ಅಂದರೆ ನಮ್ಮ ದಕ್ಷಿಣ ಭಾರತದ ಕಡೆಯಿಂದ. ಅದರಿಂದ ನಾವೆಲ್ಲ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಎಲ್ಲ ಚಿತ್ರ ರಂಗದವರು ಒಗ್ಗಟ್ಟಾಗಿರೋಣ ಅಂತಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ.